ರಾಜ್ಯಸಭೆ ಚುನಾವಣಾ ಅಖಾಡ ರಂಗೇರಿದೆ. ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಲಿಸೋದಕ್ಕಾಗಿ ಮಾಜಿ ಸಿಎಂ ಎಚ್ಡಿಕೆ ಅಖಾಡಕ್ಕಿಳಿದು ಜೆಡಿಎಸ್ ಶಾಸಕರಿಗೆ ಹೋಟೆಲ್ಗೆ ಬರೋದಕ್ಕೆ ಬುಲಾವ್ ಕೊಟ್ಟಿದ್ದಾರೆ. ರಣತಂತ್ರ ಕುಪೇಂದ್ರ ರೆಡ್ಡಿ ಅವರ ಗೆಲುವಿಗಾಗಿ ಎಚ್ಡಿಕೆ ರಣತಂತ್ರ. ಹೋಟೆಲ್ನಲ್ಲೇ ವಾಸ್ತವ್ಯ ಹೂಡಿ ಅಂತ ತಮ್ಮ ಶಾಸಕರಿಗೆ ಎಚ್ಡಿಕೆ ಸೂಚನೆ ಕೊಟ್ಟಿದ್ದಾರೆ. ಸಂಜೆಯೊಳಗೆ ಹೋಟೆಲ್ಗೆ ಬರಬೇಕು ಅಂತ ಕುಮಾರಸ್ವಾಮಿಯಿಂದ ಸೂಚನೆ. ಒಂದು ಕಡೆ ಕಾಂಗ್ರೆಸ್ ರೆಸಾರ್ಟ್ ರಾಜಕಾರಣ ಮಾಡ್ತಾ ಇದೆ, ರೆಸಾರ್ಟ್ನಲ್ಲೇ ತಮ್ಮ ಶಾಸಕರನ್ನ ವಾಸ್ತವ್ಯ ಹೂಡುವಂತೆ ಮಾಡ್ತಾ ಇದ್ರೆ, ಇತ್ತ ಮೈತ್ರಿ ಪಡೆ ಕೂಡ ತಮ್ಮ ಶಾಸಕರನ್ನ ತಮ್ಮಲ್ಲೇ ಹಿಡಿದಿಟ್ಟುಕೊಳ್ಳುವಂತಹ ಪ್ರಯತ್ನ. ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಲಿಸೋದಕ್ಕಾಗಿ ಎಚ್ಡಿಕೆ ಅಖಾಡಕ್ಕಿಳಿದಿತ್ತು. ತಮ್ಮ ಶಾಸಕರು ಹೋಟೆಲ್ಗೆ ಬರುವಂತೆ ಸೂಚನೆ ಕೊಟ್ಟಿದ್ದಾರೆ. ಕುಪೇಂದ್ರ ರೆಡ್ಡಿಯನ್ನ ಶತಾಯಗತಾಯ ಗೆಲ್ಲಿಸಬೇಕು ಅಂತ ಬಿಜೆಪಿ ಜೆಡಿಎಸ್ ಪ್ಲಾನ್ ಮಾಡ್ಕೊಳ್ತಾ ಇದೆ. ಪ್ಲಾನ್ ಆಫ್ ಆಕ್ಷನ್ ಏನು, ಯಾವ ರೀತಿ ವರ್ಕ್ ಆಗುತ್ತೆ, ಯಾರನ್ನ ಸೆಳೆಯೋ ಪ್ರಯತ್ನ ಮಾಡ್ತಾರೆ, ಎಲ್ಲವೂ ಸಸ್ಪೆನ್ಸ್. ಬಿಜೆಪಿ ಶಾಸಕರು ಮತ್ತು ಜೆಡಿಎಸ್ ಶಾಸಕರ ಜೊತೆ ಮಾತಾಡ್ತಾ ಇದ್ದಾರೆ. ಜೆಡಿಎಸ್ ಶಾಸಕರೆಲ್ಲರೂ ಹೋಟೆಲ್ಗೆ ಬನ್ನಿ, ಸಾಯಂಕಾಲದ ಒಳಗೆ ಮಂಜು ಬರ್ತಿರೋದನ್ನ ನೀವು ನೋಡ್ತಾ ಇದ್ದೀರಾ. ವಿಕ್ಟರಿ ಸೈನ್ ತೋರಿಸ್ತಾ ಇದ್ದಾರೆ. ಒಂದು ಕಡೆ ಕಾಂಗ್ರೆಸ್ ಯಾಮಾರಬಾರದು, ಒಂದು ಕ್ಷಣಕ್ಕೂ ಮೈ ಮರಿಬಾರದು ಅಂತ ಯಾರ್ಯಾರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಇದ್ದಾರೆ, ಗೆದ್ದಿದ್ದಾರೆ ಶಾಸಕರು, ಅವರನ್ನ ಸೆಳೆಕೊಳ್ತಾ ಇದೆ. ಜನಾರ್ದನ್ ರೆಡ್ಡಿ ಅವರನ್ನ ಈಗಾಗಲೇ ಸೆಳೆದುಕೊಂಡಿದೆ. ಮತ್ತೊಂದು ಕಡೆ ಜೆಡಿಎಸ್ ನ ಒಬ್ಬ ಶಾಸಕ ಕಾಂಗ್ರೆಸ್ ಕಡೆ ಮುಖ ಮಾಡಬಾರದು ಅಂತ ಕುಮಾರಸ್ವಾಮಿ ಪ್ಲಾನ್ ಮಾಡಿಕೊಂಡಿದ್ದಾರೆ. ಕುಪೇಂದ್ರ ರೆಡ್ಡಿಯ ಚುನಾವಣಾ ಅಖಾಡಕ್ಕೆ ಇಳಿಯುವ ಗೇಮ್ ಪ್ಲಾನ್ ಏನಿದೆಯಲ್ಲ, ಇದು ವೋಟಿಂಗ್ ನ ನಂತರ ಗೊತ್ತಾಗುತ್ತೆ. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ಏನಾಗ್ತಾ ಇದೆ ಅನ್ನೋದರ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಸುರೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ರಾಜ್ಯಸಭಾ ಚುನಾವಣೆ ನಂಬರ್ ಗೇಮ್, ಈ ನಂಬರ್ ಗೇಮ್ ನಲ್ಲಿ ಈಗ 5ನೇ ಅಭ್ಯರ್ಥಿಯನ್ನೇ ಅಖಾಡಕ್ಕಿಳಿಸಿದ್ದಾರೆ. ಸಂಖ್ಯಾಬಲ ಇಲ್ಲದೆ ಹೊರತು ಕೂಡ ಅದು ನಿಜಕ್ಕೂ ಕೂಡ ಭಾರಿ ಕುತೂಹಲವನ್ನ ಮೂಡಿಸ್ತಾ ಇರುವಂತದ್ದು. ಏನ್ ಪ್ಲಾನಿಂಗ್ ನಡೀತಾ ಇದೆ ಈಗ ಮೈತ್ರಿ ಪಾಳ್ಯದಲ್ಲಿ? ಜೊತೆಗೆ ಕಾಂಗ್ರೆಸ್ ಏನು ಕೂಡ ಪ್ಲಾನಿಂಗ್ ಮಾಡಬಾರ್ದು ಅಂತ ತಮ್ಮ ಶಾಸಕರನ್ನ ತಮ್ಮಲ್ಲೇ ಹಿಡಿದುಕೊಳ್ಳುವಂತಹ ಪ್ರಯತ್ನ ಮೈತ್ರಿ ಪಾಳ್ಯದಲ್ಲಿ ಯಾವ ರೀತಿಯಲ್ಲಿ ಆಗ್ತಾ ಇದೆ? ಪ್ರತಿಮಾ, ನಂಬರ್ಸ್ ಇಲ್ಲದೆ ಇದ್ರೂ ಕೂಡ, ಅಂದರೆ ಗೆಲುವಿಗೆ ಬೇಕಾದಂಥ ಇನ್ನೂ 4 ಮತಗಳ ಕೊರತೆ ಇದ್ರೂ ಕೂಡ ಕುಪೇಂದ್ರ ರೆಡ್ಡಿ ಅವರನ್ನ ಮೈತ್ರಿ ಪಕ್ಷಗಳು ಕಣಕ್ಕೆ ಇಳಿಸಿದಾಗಲೇ ಒಂದು ಕುತೂಹಲವಂತೂ ಮೂಡಿತ್ತು. ಕುಪೇಂದ್ರ ರೆಡ್ಡಿ ಅವರಿಗೆ ಗೆಲ್ಲೋದಕ್ಕೆ ಇನ್ನೂ 4 ಮತಗಳ ಅವಶ್ಯಕತೆ ಇದೆ. ಆದರೂ ಕೂಡ ಯಾವ ಧೈರ್ಯದ ಮೇಲೆ ಕುಪೇಂದ್ರ ರೆಡ್ಡಿ ಅವರ ಬಳಿ ನಾಮಿನೇಷನ್ ಹಾಕಿಸಿದ್ದಾರೆ ಅನ್ನುವಂಥ ಕುತೂಹಲ ರಾಜಕೀಯ ವಲಯದಲ್ಲಂತೂ ಇದ್ದೇ ಇದೆ. ಇದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ಕೂಡ ತನ್ನ ಎಲ್ಲ ಶಾಸಕರನ್ನು ಹಿಡಿದಿಟ್ಟುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಿದೆ. ಇವತ್ತು ಅವರೆಲ್ಲರೂ ಕೂಡ ಒಂದು ರೆಸಾರ್ಟ್ನಲ್ಲಿ ಸೇರಲಿದ್ದಾರೆ. ಅಲ್ಲಿಂದ ನೇರವಾಗಿ ನಾಳೆ ಮತದಾನಕ್ಕೆ ಬರ್ತಾರೆ, ಅಲ್ಲಿ ಮತವನ್ನು ಚಲಾವಣೆ ಮಾಡ್ತಾರೆ. ಇದೊಂದು ನಂಬರ್ ಗೇಮ್. ಎಲ್ಲ ಶಾಸಕರು ಕೂಡ ತಮ್ಮ ಪಕ್ಷದ ಅಭ್ಯರ್ಥಿಗೆ ಮತವನ್ನು ಹಾಕ್ತಾರೆ. ಮತವನ್ನು ಹಾಕಿದಂಥ ಸಂದರ್ಭದಲ್ಲಿ ಅದನ್ನು ಬ್ಯಾಲೆಟ್ ಬಾಕ್ಸ್ಗೆ ಹಾಕುವ ಮುಂಚೆ ತಮ್ಮ ಪಕ್ಷದ ಏಜೆಂಟ್ ಯಾರಿರ್ತಾರೆ ಅವರಿಗೆ ತೋರಿಸಿಯೇ ಮತವನ್ನು ಚಲಾವಣೆ ಮಾಡುವಂತಹ ಪ್ರಕ್ರಿಯೆ ಇದು. ಹಾಗಾಗಿ ನಾಳೆಯವರೆಗೂ ಇದು ಸಾಕಷ್ಟು ಕುತೂಹಲವನ್ನಂತೂ ಕೆರಳಿಸಿದೆ. ಸದ್ಯಕ್ಕೆ 3 ಜನ ಪಕ್ಷೇತರ ಶಾಸಕರಿದ್ದಾರೆ, ಮತ್ತು ಜನಾರ್ದನ ರೆಡ್ಡಿ ಅವರು ಕೂಡ ಮತ್ತೊಬ್ಬ ಶಾಸಕರು ಇದ್ದಾರೆ. ಒಟ್ಟು 4 ಎಕ್ಸ್ಟ್ರಾ ಮತಗಳು ಕೂಡ ಇದೆ. ಈ ಮತಗಳು ಯಾರಿಗೆ ಹೋಗ್ತವೆ ಅನ್ನುವಂಥದ್ದು ಸದ್ಯಕ್ಕೆ ಭಾರಿ ಕುತೂಹಲವನ್ನು ಮೂಡಿಸಿರುವಂಥದ್ದು. ಮೇಲ್ನೋಟಕ್ಕೆ ಸದ್ಯಕ್ಕೆ ಇವರೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ಇರುವಂತೆ ಕಾಣ್ತಾ ಇದೆ. ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಮತವನ್ನು ಹಾಕ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಕಾಂಗ್ರೆಸ್ ಪಕ್ಷದ ನಾಯಕರ ಜೊತೆಯಲ್ಲೇ ಇದ್ದಾರೆ. ಆದರೆ ಇತ್ತ ಬಿಜೆಪಿ ಮತ್ತು ಜೆಡಿಎಸ್ ಯಾವ ತಂತ್ರವನ್ನು ಮಾಡ್ತಿದೆ ಅನ್ನುವಂಥದ್ದೇ ಸದ್ಯಕ್ಕೆ ಭಾರಿ ಕುತೂಹಲವನ್ನು ಮೂಡಿಸಿರುವಂಥದ್ದು. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಇದೀಗ ಆರ್ ಅಶೋಕ್ ಮತ್ತು ಕುಮಾರಸ್ವಾಮಿ ಅವರು ಸಾಕಷ್ಟು ಹೊತ್ತಿನಿಂದ ಚರ್ಚೆಯನ್ನು ಮಾಡ್ತಿದ್ದಾರೆ. ಮೈತ್ರಿ ಪಕ್ಷದ ಅಭ್ಯರ್ಥಿಯಾದಂಥ ಕುಪೇಂದ್ರ ರೆಡ್ಡಿ ಅವರು ಕೂಡ ಇದೇ ಹೋಟೆಲ್ನಲ್ಲಿ ಇದೀಗ ಇದ್ದಾರೆ. ಸ್ವಲ್ಪ ಹೊತ್ತಿನ ಮುಂಚೆ ವಿಜೇಂದ್ರ ಕೂಡ ಬಂದಿದ್ದರು. ಅವರು ಕೂಡ ಮಾತಾಡಿ ಸಾಕಷ್ಟು ಹೊತ್ತು ಚರ್ಚೆಯನ್ನು ನಡೆಸಿ ಅವರು ಕೂಡ ಇಲ್ಲಿಂದ ತೆರಳಿದ್ದಾರೆ. ಇದೆಲ್ಲದರ ನಡುವೆ ಕುಮಾರಸ್ವಾಮಿ ಅವರು ತಮ್ಮ ಪಕ್ಷದ ಶಾಸಕರಿಗೆ ಇಂದು ಹೋಟೆಲ್ಗೆ ಬಂದು ಇಲ್ಲೇ ಉಳಿದುಕೊಳ್ಳುವಂತೆ ಒಂದು ಸೂಚನೆಯನ್ನು ಕೂಡ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ನವರು ಮಾಡ್ತಾ ಇರುವಂತಹ ರೆಸಾರ್ಟ್ ರಾಜಕೀಯಕ್ಕೆ ಪ್ರತಿಯಾಗಿ ಇದೀಗ ಜೆಡಿಎಸ್ನ ಶಾಸಕರು ಕೂಡ, ಜೆಡಿಎಸ್ನ ಮತಗಳು ಕೂಡ ಕೈತಪ್ಪಿ ಹೋಗದಂತೆ ನೋಡಿಕೊಳ್ಳುವಂಥ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಮುಂದಾಗಿರುವಂಥದ್ದು. ತಮ್ಮ ಪಕ್ಷದ ಶಾಸಕರಿಗೆ ತಕ್ಷಣವೇ ಹೋಟೆಲ್ಗೆ ಬಂದು ಇಲ್ಲೇ ವಾಸ್ತವ್ಯ ಹೂಡುವಂತೆ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಇದು ನಿಜವೇ ಆದಲ್ಲಿ ಇನ್ನು ಕೆಲವೇ ಹೊತ್ತಿನಲ್ಲಿ ಎಲ್ಲ ಶಾಸಕರು ಕೂಡ ಈ ಹೋಟೆಲ್ಗೆ ಬರಲಿದ್ದಾರೆ. ಇಂದು ರಾತ್ರಿ ಇಲ್ಲೇ ವಾಸ್ತವ್ಯವನ್ನು ಕೂಡ ಹೂಡಲಿದ್ದಾರೆ. ನಾಳೆ ಅವರು ಕೂಡ ಇಲ್ಲಿಂದಲೇ ನೇರವಾಗಿ ಮತವನ್ನು ಚಲಾವಣೆ ಮಾಡೋದಕ್ಕೆ ಹೋಗ್ತಾರೆ.
ಒಟ್ಟಾರೆಯಾಗಿ ಹೇಳೋದಾದ್ರೆ ಮೈತ್ರಿ ಪಕ್ಷಗಳೇನಿದೆ ತಮ್ಮ ಮತಗಳು ಕೂಡ ಚದರಿ ಹೋಗದಂತೆ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಇದರ ಜೊತೆಯಲ್ಲಿ ಮೈತ್ರಿ ಪಕ್ಷದ ಅಭ್ಯರ್ಥಿ ಗೆಲ್ಲಬೇಕು ಅಂದ್ರೆ ಒಂದು ಅಡ್ಡ ಮತದಾನ ಆಗಬೇಕು, ಅಥವಾ ಅಸಿಂಧು ಮತಗಳಾಗಬೇಕು, ಅಥವಾ ಕಾಂಗ್ರೆಸ್ ಪಕ್ಷದ ಒಂದಷ್ಟು ಜನರಾದರೂ ಗೈರಾಗಬೇಕು. ಇದರಲ್ಲಿ ಯಾವ ಒಂದು ತಂತ್ರಕ್ಕೆ ಮೊರೆ ಹೋಗಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಮೂಡಿರುವಂತಹ ಕುತೂಹಲ. ಚುನಾವಣೆಯಲ್ಲಿ ಗೆಲ್ಲಲಿಕ್ಕೋಸ್ಕರ ಪಕ್ಷಗಳು ಏನೆಲ್ಲ ತಂತ್ರಗಳನ್ನ ಹೂಡ್ತವೆ ಅನ್ನುವಂಥದ್ದು ನಾಳೆ ಮತದಾನ ಮುಗಿದ ಬಳಿಕ ಗೊತ್ತಾಗಲಿದೆ. ಮೈತ್ರಿ ಪಕ್ಷದ ಅಭ್ಯರ್ಥಿ ಕೇಳಿ. ಎಸ್ ಸುರೇಶ್, ಇದ್ರ ಜೊತೆಗೆ ಇವಾಗ ಕಾಂಗ್ರೆಸ್ದು ಅಡ್ಡ ಮತದಾನ ಆಗಬೇಕು, ಅಸಿಂಧು ಆಗಬೇಕು, ಗೈರಾಗಬೇಕು, ಇವೆಲ್ಲಾನು ಪಕ್ಕಕ್ಕಿಟ್ಟು ಮಾತನಾಡೋದಾದ್ರೆ ಬಿಜೆಪಿಯಲ್ಲೇ ಇಬ್ಬರಿದ್ದಾರೆ. ಒಂದು ಎಸ್ ಟಿ ಸೋಮಶೇಖರ್ ಮತ್ತೆ ಶಿವರಾಮ್ ಹೆಬ್ಬಾರ್. ಇವರು ವೋಟ್ ಮಾಡ್ತಾರಾ ಗೈರಾಗ್ತಾರಾ ಅನ್ನೋದು ಒಂದು ಪ್ರಶ್ನೆ. ಇತ್ತೀಚೆಗಷ್ಟೇ ಕಂದಕೂರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, HDK ಅವ್ರಿಗೆ ನಾವು ಬೇಡ ಅಂತ ಅನ್ಸತ್ತೆ, ನಮ್ಮ ತಂದೆ ಅಂತಿಮ ಸಂಸ್ಕಾರಕ್ಕೂ ಬರಲಿಲ್ಲ ಅಂತ ಹೇಳಿ. ಸೊ ಶತಾಯಗತಾಯ ಇಲ್ಲಿ ಯಾವುದೇ ಪ್ರಾಬ್ಲಮ್ ಆಗದೆ ಇರೋ ಹಾಗೆ DKಶಿ ಅಂತೂ ನೋಡ್ಕೊಳ್ತಾರೆ. ಜನಾರ್ದನ್ ರೆಡ್ಡಿದು ಇತ್ತೀಚೆಗಿನ ಉದಾಹರಣೆಯಾಗಿ ತಗೋಬಹುದು. ತಮ್ಮ ಶಾಸಕರನ್ನ ಹಿಡಿದಿಟ್ಕೊಳ್ಳೋದ್ರಲ್ಲೇ JDS ಮತ್ತು BJPಗೆ ಸ್ವಲ್ಪ ಪ್ರಾಬ್ಲಮ್ಸ್ ಎದುರಾಗುತ್ತಾ? ಭವನ, ಈಗ ನೋಡಿ, ಜನಾರ್ದನ್ ರೆಡ್ಡಿ ಅವರು ಮೊನ್ನೆ ತನಕ ಬಿಜೆಪಿ ಜೊತೆಲಿ ಇದ್ದಾರೆ ಅನ್ನೋ ರೀತಿಯಲ್ಲಿ ತೋರಿಸ್ಕೊಳ್ತಾ ಇದ್ರು. ಮಂಡ್ಯದಲ್ಲಿ ಬಿಜೆಪಿ ಮಾಡಿದಂಥ ಪ್ರತಿಭಟನೆಗೆ ಹೋಗಿದ್ರು, ಬಿಜೆಪಿಗೆ ಬೆಂಬಲವಾಗಿ ಅವರು ನಿಂತಿದ್ರು. ಆದರೆ ಬಜೆಟ್ ಆದ ನಂತರದ ಅವರ ನಡವಳಿಕೆಗಳನ್ನು ನೋಡೋದಾದರೆ ಕಾಂಗ್ರೆಸ್ ಪರವಾಗಿ ಇದ್ದಂತೆ ಕಾಣುತ್ತೆ. ಈಗ ಇವತ್ತು ಮಧ್ಯಾಹ್ನ ಅಷ್ಟೇ ನಡೆದಂಥ ಒಂದಷ್ಟು ಬೆಳವಣಿಗೆಗಳು, ಅಂದರೆ ಜನಾರ್ದನ್ ರೆಡ್ಡಿ ಅವರ ಪರವಾಗಿ ಇರುವಂತಹ ಏಜೆಂಟ್ ಅವರು DKಶಿ ಅವರ ಆಪ್ತರಾಗಿದ್ದಾರೆ. ಜನಾರ್ದನ್ ರೆಡ್ಡಿ ಅವರು ಅದಕ್ಕೆ ಸೂಚಕರಾಗಿ ಸಹಿ ಹಾಕಿದ್ದಾರೆ. ಅಲ್ಲಿಗೆ ಜನಾರ್ದನ್ ರೆಡ್ಡಿ ಅವರು ಕ್ಲಿಯರ್, ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಇದ್ದೀನಿ ಅನ್ನುವಂಥದ್ದು. ಬಾಕಿ ಉಳಿದಂಥ 3 ಜನ ಪಕ್ಷೇತರರು ಇಲ್ಲಿಯ ತನಕ ಕಾಂಗ್ರೆಸ್ ಜೊತೆಯಲ್ಲಿ ಇದ್ದೀವಿ ಅನ್ನುವಂಥ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಕಾಂಗ್ರೆಸ್ನ ನಾಯಕರ ಜೊತೆಯಲ್ಲಿ ಸಂಪರ್ಕದಲ್ಲಿ ಇದ್ದಾರೆ. ಇವೆಲ್ಲವನ್ನ ಹೊರತುಪಡಿಸದೆ ತಾವು ಹೇಳಿದ ಹಾಗೆ ನಿಜ, ST ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರ ಮತಗಳು ಬಹಳಷ್ಟು ಪ್ರಮುಖವಾಗಿದೆ. ಅವರು ನಿಜವಾಗ್ಲೂ ಕೂಡ ಬಿಜೆಪಿ ಪಕ್ಷದ ಅಭ್ಯರ್ಥಿಯ ಪರವಾಗಿ ಅಥವಾ ಬಿಜೆಪಿ ಸೂಚಿಸಿದ ಅಭ್ಯರ್ಥಿಯ ಪರವಾಗಿ ಮತವನ್ನು ಚಲಾವಣೆ ಮಾಡ್ತಾರಾ ಅನ್ನುವಂಥದ್ದು ಸದ್ಯದ ಪ್ರಶ್ನೆ. ಆದರೆ ಆ ಮತಗಳನ್ನು ಹಿಡಿದಿಟ್ಟುಕೊಳ್ಳುವುದಕ್ಕೋಸ್ಕರವೇ ಬಿಜೆಪಿಯ ನಾಯಕರು ಏನೆಲ್ಲ ತಂತ್ರಗಳನ್ನು ಮಾಡಿದ್ದಾರೆ ಅನ್ನುವಂಥದ್ದು, ಅಥವಾ ಅವರ ಮನವೊಲಿಸಿದ್ದಾರಾ ಅನ್ನುವಂಥದ್ದು ನಾಳೆವರೆಗೂ ಕಾದು ನೋಡಬೇಕಾಗುತ್ತೆ. ಇನ್ನು ಕಂದಕೂರ್ ಅವರು, ಶರಣಗೌಡ ಕಂದಕೂರ್ ಅವರು ಕೂಡ ಸದ್ಯದ ಮಟ್ಟಿಗೆ JDS ಜೊತೆ ಇಲ್ಲ ಅನ್ನುವಂಥ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಅವರು ನಿಜಕ್ಕೂ ನಾಳೆ ಮತದಾನ ಮಾಡೋದಕ್ಕೆ ಬರ್ತಾರಾ ಅನ್ನುವಂಥದ್ದು ಕೂಡ ಒಂದು ಪ್ರಮುಖವಾದ ಪ್ರಶ್ನೆ ಆಗಿದೆ. ಈ ಎಲ್ಲ ಮತಗಳು ಚಲಾವಣೆ ಆಗಬೇಕು. ಇದರ ಜೊತೆಯಲ್ಲಿ ಕುಪೇಂದ್ರ ರೆಡ್ಡಿ ಅವರಿಗೆ ಬೇಕಾದಂಥ ಮತಗಳನ್ನು ಯಾವ ರೀತಿ ತಗೊಳ್ತಾರೆ ಅನ್ನುವಂಥದ್ದು ಪ್ರಶ್ನೆ. ಭಾವನ, ಧನ್ಯವಾದ ಸುರೇಶ್, ನೀವೆಲ್ಲ ಮಾಹಿತಿಗೆ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾರು ಮತದಾನ ಮಾಡ್ತಾರೆ, ಯಾರು ಗೈರಾಗ್ತಾರೆ, ಎಷ್ಟು ಮತಗಳು ಅಸಿಂಧುವಾಗುತ್ತೆ, ಇದರ ಜೊತೆಗೆ ಕುಪೇಂದ್ರ ರೆಡ್ಡಿಯ ಗೆಲುವಿಗೆ ತಂತ್ರಗಾರಿಕೆ ವರ್ಕ್ ಆಗತ್ತಾ, ಅಥವಾ JDS ತನ್ನ ಶಾಸಕರನ್ನ ಹಿಡಿದಿಟ್ಕೊಳ್ಳೋದಕ್ಕೆ ಮಾತ್ರ ಈ ಪ್ಲಾನ್ ಮಾಡ್ತಾ ಇದೆಯಾ ಅನ್ನೋದು ಸದ್ಯದ ಪ್ರಶ್ನೆಯಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.